ಕೌತುಕ ಜಗತ್ತಿನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ರಜನಿಕಾಂತ್ ಭಾರತೀಯ ಚಿತ್ರರಂಗದಲ್ಲಿ 50 ವರ್ಷಗಳನ್ನು ಪೂರೈಸಿದ್ದಾರೆ. ಬಸ್ ಕಂಡಕ್ಟರ್ ಆಗಿದ್ದ ಶಿವಾಜಿರಾವ್ ಸೂಪರ್ ಸ್ಟಾರ್ ಆದ ಕಥೆ ಇದು. 74ರ ವಯಸ್ಸಿನಲ್ಲಿಯೂ ರಜನಿಕಾಂತ್ರ ಚಾರ್ಮ್ ಕೊಂಚವೂ ಕುಂದಿಲ್ಲ. ಮಲಗಿದ್ರೂ ಸ್ಟೈಲ್, ನಿಂತ್ರೂ ಸ್ಟೈಲ್, ನಡೆದ್ರೂ ಸ್ಟೈಲ್. ಸ್ಟೈಲ್ ಅಂದರೆ ರಜನಿಕಾಂತ್. ಬಸ್ ಕಂಡಕ್ಟರ್ ಆಗಿ ಜೀವನ ಆರಂಭಿಸಿದ ಶಿವಾಜಿರಾವ್ ಗಾಯಕ್ವಾಡ್ ಇಂದು ಸಿನಿಮಾ ಜಗತ್ತಿನ ಸೂಪರ್ ಸ್ಟಾರ್. ಒಮ್ಮೆ ಬೆಂಗಳೂರಿನ ಮಂಡಿಪೇಟೆಯಲ್ಲಿ ಕೂಲಿಯಾಗಿದ್ದವರು, BTS ಬಸ್ನಲ್ಲಿ ಸೀಟಿ ಊದ್ತಾ ಇದ್ದವರು, ನಟನೆಯ ಹುಚ್ಚಿನಿಂದ ಮದ್ರಾಸ್ ತಲುಪಿದವರು. ಇದೇ ಶಿವಾಜಿರಾವ್ ಇಂದಿನ ಸೂಪರ್ ಸ್ಟಾರ್. ತಮ್ಮ ಹೊಸ ಕೂಲಿ ಸಿನಿಮಾ ಬಿಡುಗಡೆ ಸಂಭ್ರಮದಲ್ಲಿ ತಲೀವ ಅಭಿಮಾನಿಗಳಿಗೆ ಅಚ್ಚರಿ ಕೊಟ್ಟಿದ್ದಾರೆ. ಯಾರಿಗೂ ಹೇಳದೆ ಬೆಂಗಳೂರಿಗೆ ಬಂದು ಶ್ರೀರಾಮಕೃಷ್ಣಾಶ್ರಮದಲ್ಲಿ ದರ್ಶನ ಪಡೆದಿದ್ದಾರೆ. ಬೆಂಗಳೂರಿಗೆ ಬಂದು ಹೋದ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. ಒಂದು ಕಾಲದಲ್ಲಿ ಕೂಲಿಯಾಗಿದ್ದವನೇ ಇಂದು ಕೂಲಿ ಸಿನಿಮಾದ ಹೀರೋ. 50 ವರ್ಷಗಳ ಸಿನಿ ಜರ್ನಿಯಲ್ಲಿ ರಜನಿಕಾಂತ್ ಹೆಸರೇ ಒಂದು ಬ್ರ್ಯಾಂಡ್. ಸೂಪರ್ ಸ್ಟಾರ್ ಯಾವತ್ತೂ ಸೂಪರ್, ಯಾವತ್ತೂ ಸ್ಟೈಲ್. ಚಿತ್ರರಂಗದಲ್ಲಿ 50 ವರ್ಷ ಕಳೆದರೂ 74ರ ವಯಸ್ಸಿನಲ್ಲಿಯೂ ಅದೇ ಜೋಶ್, ಅದೇ ಸ್ಟೈಲ್. ಹೀರೋ ಆಗಿ ಎಂಟ್ರಿ ಕೊಟ್ಟು ಇಂದು ದೇಶದ ದುಬಾರಿ ನಟ. 150 ಕೋಟಿ ಸಂಭಾವನೆಗೆ ಕೂಲಿ. ಎಸ್, ಕೂಲಿ ಸಿನಿಮಾ ಓಡ್ತಾ ಇದೆ. 1975ರ ಅಪೂರ್ವ ರಂಗಳಲ್ ಸಿನಿಮಾ, ಅಲ್ಲಿ ಖಳನಾಗಿ ಎಂಟ್ರಿ, ನಂತರ ಹೀರೋ, ಅನಂತರ ಸೂಪರ್ ಸ್ಟಾರ್. ತಮಿಳು ಕಳಿತರು, ಹೆಸರೇ ಬದಲಾಯಿತು, ಶಿವಾಜಿಯಾಗಿ ಬಂದರು. ಬಾಲಚಂದರ್ರ ಆಶೀರ್ವಾದದಿಂದ ರಜನಿಕಾಂತ್ ಆಗಿ ಬದಲಾದರು. ಬೆಂಗಳೂರಿನಲ್ಲಿ ಬಸ್ ಕಂಡಕ್ಟರ್ ಶಿವಾಜಿರಾವ್ ಗಾಯಕ್ವಾಡ್ ಆಗಿದ್ದ ತಮ್ಮ ಬದುಕನ್ನು ಆರಂಭಿಸಿ ನಂತರ ಭಾರತದ ಅತ್ಯಂತ ದುಬಾರಿ ನಟನಾಗಿ ಬೆಳೆದಿದ್ದಾರೆ. ಒಬ್ಬ ಮನುಷ್ಯ ಪ್ರಜ್ಞಾಪೂರ್ವಕವಾಗಿ ಸ್ಟೈಲ್ ಆಗಿರಬಹುದು, ಆದರೆ ಮಲಗಿಕೊಂಡಾಗಲೂ ಸ್ಟೈಲ್ ಆಗಿ ಕಾಣಿಸ್ಬೋದಾ? ಇಲ್ಲ. ಗಾಢವಾಗಿ ನಿದ್ರಿಸುವಾಗ ಎಂಥ ವ್ಯಕ್ತಿಯಾದರೂ ಒಂದು ರೀತಿಯಲ್ಲಿ ವಿಚಿತ್ರವಾಗಿ ಕಾಣಿಸ್ತಾನೆ. ತಂಬಿಕ್ಕು ಎಂದ ಊರು ಅಂತ ಒಂದು ಸಿನಿಮಾ, ಅದರಲ್ಲಿ ರಜನಿ ಸರ್ ಹೀರೋ, ನಾನು ವಿಲನ್. ಊಟಿಯಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆಗೆಲ್ಲ ಕ್ಯಾರವ್ಯಾನ್ ಇರಲಿಲ್ಲ. ಲಂಚ್ ಬ್ರೇಕ್ ಸಿಕ್ಕರೆ ಎಲ್ಲೆಂದರಲ್ಲೇ ಮಲಗಿಬಿಡ್ತಿದ್ವು. ಊಟ ಮಾಡಿದ ನಂತರ ಒಂದು ಬೆಂಚಿನ ಮೇಲೆ ರಜನಿ ಸರ್ ತಲೆಗೆ ಕೈ ಕೊಟ್ಟು ಮಲಗಿಬಿಟ್ಟಿದ್ರು. ನಾನು ಹಾಗೆ ನೋಡ್ತಾ ನಿಂತೆ. ನಂತರ ನನ್ನ ಜೊತೆಗೆ ಇದ್ದ ಒಬ್ಬರಿಗೆ ಹೇಳಿದೆ, ಮಚ್ಚ, ಈ ವ್ಯಕ್ತಿ ನಿಂತರೆ ಸ್ಟೈಲ್, ಕುಳಿತರೆ ಸ್ಟೈಲ್, ನಡೆದ್ರೆ ಸ್ಟೈಲ್, ಕೊನೆಗೂ ತಿರುಗಿ ನೋಡಿದ್ರು ಸ್ಟೈಲ್, ಆದರೆ ಮಲಗಿಕೊಂಡಾಗಲೂ ಸ್ಟೈಲ್ ಆಗಿ ಕಾಣಿಸ್ತಾರೆ ಅಂದರೆ ಅಬ್ಬಾ, ಅದು ರಜನಿ ಸಾರ್ಗೆ ಮಾತ್ರ ಸಾಧ್ಯ ಅಂತೆ. ಹೌದು, ರಜನಿಕಾಂತ್ ಅಂದ್ರೇನೆ ಒಂದು ಸ್ಟೈಲ್. ಹೀಗೆ ತಲೀವ ರಜನಿಕಾಂತ್ ಅವರನ್ನ ಬಾಯಿ ತುಂಬ ಹೊಗಳಿದ್ದವರು ಬೇರಾರೂ ಅಲ್ಲ, ಕಟ್ಟಪ್ಪ ಸತ್ಯರಾಜ್. ಒಮ್ಮೆ ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದ ಸಂದರ್ಭದಲ್ಲಿ ರಜನಿಕಾಂತ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದವರು ಇದೇ ಸತ್ಯರಾಜ್. 1975ರ ಸಮಯದಲ್ಲಿ ಕಮಲ್ ಹಾಸನ್ ಎಂಬ ಚೆಲುವಾಂತ ಚೆನ್ನಿಗನ ಎದುರು ವಿಲನ್ ಆಗಿ ಎಂಟ್ರಿ ಕೊಟ್ಟು ಅನಂತರ ಹೀರೋ ಆಗಿ ಮಿಂಚಿ ತನ್ನದೇ ಹೊಸ ಸ್ಟೈಲ್, ಮ್ಯಾನರಿಸಂ ಮೂಲಕ ತಮಿಳರ ಮನಗೆದ್ದು ಅನಂತರ ಭಾರತದಲ್ಲೇ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದು ವಿದೇಶದಲ್ಲೂ ಅಭಿಮಾನಿಗಳನ್ನು ಸಂಪಾದಿಸಿದವರು ರಜನಿಕಾಂತ್. ಅವರೀಗ ದೊಡ್ಡ ಮೈಲಿಗಲ್ಲನ್ನು ನೆಟ್ಟಿದ್ದಾರೆ. ಚಿತ್ರರಂಗದಲ್ಲಿ 10-20 ವರ್ಷ ಕಾಲ ಕಳೆಯುವುದು ಕಷ್ಟ ಎನಿಸಿರುವಾಗ ರಜನಿಕಾಂತ್ ಅನಾಮತ್ತು 50 ವರ್ಷಗಳನ್ನು ಸವೆಸಿದ್ದಾರೆ, ಅದು ಕೂಡ ಸಕ್ಸಸ್ಫುಲ್ ಆಗಿ. ರಜನಿಕಾಂತ್ ವಯಸ್ಸೀಗ 74. ಈ ಡಿಸೆಂಬರ್ 12 ಬಂದರೆ ಭರ್ತಿ 75 ವರ್ಷ ತುಂಬುತ್ತೆ. ಈಗಲೂ ರಜನಿಕಾಂತ್ ಅವರಲ್ಲಿ ಅದೇ ಚಾರ್ಮ್, ಅದೇ ಜೋಶ್ ಇದೆ. ಕಳೆದ 47 ವರ್ಷಗಳಿಂದ ಹೀರೋ ಆಗಿಯೇ ನಟಿಸ್ತಾ ಇದ್ದಾರೆ. ಭಾರತದ ವಿವಿಧ ಭಾಷೆಯ ಚಿತ್ರರಂಗದಲ್ಲಿ ಇಂದು ಎಷ್ಟೋ ಯಂಗ್ ಸ್ಟಾರ್ ಹೀರೋಗಳಿರಬಹುದು, ರಜನಿಕಾಂತ್ ಅವರ ಸಮಕಾಲೀನರು ಸಕ್ರಿಯರಾಗಿರಬಹುದು, ಆದರೆ 74ರ ವಯಸ್ಸಿನಲ್ಲಿಯೂ ರಜನಿಕಾಂತ್ ಮಾಡುತ್ತಿರುವ ಮೋಡಿ ಇದೆಯಲ್ಲ, ಅದು ಸಾಮಾನ್ಯವಾದದ್ದಲ್ಲ. 1975ರಲ್ಲಿ ತಮಿಳಿನ ಅಪೂರ್ವ ರಾಗಂಗಳ್ ಸಿನಿಮಾ ಮೂಲಕ ಖಳನಾಗಿ ಎಂಟ್ರಿ ಕೊಟ್ಟ ರಜನಿಕಾಂತ್ 2025ರಲ್ಲಿ ಕೂಲಿ ಚಿತ್ರಕ್ಕೆ 150 ಕೋಟಿ ರೂಪಾಯಿ ಸಂಭಾವನೆ ಪಡೆದು ದೇಶದ ದುಬಾರಿ ನಟ ಎನಿಸಿಕೊಂಡಿದ್ದಾರೆ. ಅಂದರೆ ಆ ಗ್ರಾಫ್ ಎಂಥದ್ದು ಅಂತ ನೀವೇ ಅಂದಾಜಿಸಿ. ಎಲ್ಲರಿಗೂ ಗೊತ್ತಿರುವಂತೆ ರಜನಿಕಾಂತ್ ಕರುನಾಡಿನವರು. ಶಿವಾಜಿರಾವ್ ಗಾಯಕ್ವಾಡ್ ಹೆಸರಿನ ಬೆಂಗಳೂರಿನ ಹನುಮಂತನಗರದ 24ರದ ಹರೆಯದ ಯುವಕನೊಬ್ಬ ತಮಿಳಿನ ಸ್ಟಾರ್ ಡೈರೆಕ್ಟರ್ ಕೆ ಬಾಲಚಂದರ್ ಕಣ್ಣಿಗೆ ಬಿದ್ದು
ನಟನಾಗಿ ಮಿಂಚ್ತಾರೆ, ಸೂಪರ್ ಸ್ಟಾರ್ ಆಗ್ತಾರೆ ಎಂದು ಯಾರೆಂದರೂ ಯಾರೂ ಕೂಡ ಊಹಿಸಿರಲಿಲ್ಲ. ರಜನಿಕಾಂತ್ಗೆ ಚಿತ್ರರಂಗದಲ್ಲಿ ಯಾವುದೇ ಗಾಡ್ ಫಾದರ್ ಇಲ್ಲ, ಬದುಕಿನಲ್ಲಿ ತಂದೆಯಂತಿದ್ದ ಅಣ್ಣನೇ ಇಲ್ಲ. SSLCಯಲ್ಲಿ ಫೇಲ್ ಆಗಿದ್ದ ಶಿವಾಜಿಗೆ ಮುಂದೆ ಅಷ್ಟೇನು ಓದುವ ಉತ್ಸಾಹ ಇರಲಿಲ್ಲ. ತಮ್ಮನನ್ನು ಒಳ್ಳೆಯ ವಿದ್ಯಾವಂತನನ್ನಾಗಿ ಮಾಡುವ ಆಸೆ ಅಣ್ಣನಿಗಿತ್ತು. ಆದರೆ ಶಿವಾಜಿಗೆ ವಿದ್ಯೆ ನೈವೇದ್ಯ ಎನ್ನುವಂತಾಗಿತ್ತು. ದುಡಿಯುವ ಆಸೆ ಬಂದುಬಿಟ್ಟಿತ್ತು. ಬೆಂಗಳೂರಿನ ಮಂಡಿಪೇಟೆಯಲ್ಲಿ ಕೂಲಿಯಾಗಿ ಬೆವರು ಹರಿಸಿರುವ ರಜನಿಕಾಂತ್ಗೆ ನಂತರ ಸಿಕ್ಕಿದ್ದೇ ಕಂಡಕ್ಟರ್ ಕೆಲಸ. BTS ಬಸ್ನಲ್ಲಿ ಸೀಟಿ ಊದುತ್ತಲೇ ನಟನೆಯ ಹುಚ್ಚನ್ನು ಅಂಟಿಸಿಕೊಂಡಿದ್ದ ರಜನಿಕಾಂತ್ ಒಮ್ಮೆ ಕುರುಕ್ಷೇತ್ರ ನಾಟಕದಲ್ಲಿ ದುರ್ಯೋಧನನ ಪಾತ್ರವನ್ನ ರಜನಿ ಲೀಲಾಜಾಲವಾಗಿ ಮಾಡಿದ್ದನ್ನ ಕಂಡ ಸ್ನೇಹಿತ ರಾಜ್ ಬಹದ್ದೂರ್ ಆಶ್ಚರ್ಯಗೊಂಡಿದ್ರು. ಏನಮ್ಮ ನೀನು, ಏನು ಆ್ಯಕ್ಟಿಂಗ್ ಮಾಡಿದೆ, ಅಬ್ಬಾ ನೀನು ಕಂಡಕ್ಟರ್ ಅಲ್ಲಮ್ಮ, ವಿಲನ್ ಕಣಮ್ಮ ನೀನು, ಮದ್ರಾಸ್ಗೆ ಹೋಗು ಎಂದು ಹೇಳಿ ಮದ್ರಾಸ್ಗೆ ಕಳುಹಿಸಿದರು. ಹೌದು, ಮದ್ರಾಸ್ಗೆ ಅಂದರೆ ಚೆನ್ನೈಗೆ ನಟನೆಗೆ ಕಲಿಯಲು ಬಂದ ರಜನಿಕಾಂತ್ ಸ್ಟಾರ್ ಡೈರೆಕ್ಟರ್ ಕೆ ಬಾಲಚಂದರ್ ಕಣ್ಣಿಗೆ ಬಿದ್ದರು. ನೀನು ಆದಷ್ಟು ಬೇಗ ತಮಿಳು ಕಲಿ ಎಂದು ಹೇಳುವ ಮೂಲಕವೇ ರಜನಿಕಾಂತ್ಗೆ ಚಾನ್ಸ್ ಕೊಟ್ಟಿದ್ರು. KB ಶಿವಾಜಿರಾವ್ ಗಾಯಕ್ವಾಡ್ ಎಂದು ಕರೆಸಿಕೊಳ್ತಾ ಇದ್ದ ವ್ಯಕ್ತಿಗೆ ರಜನಿಕಾಂತ್ ಎಂದು ಮರುನಾಮಕರಣ ಮಾಡಿದ್ದು ಕೂಡ ಇದೇ ಕೆ ಬಾಲಚಂದರ್. ಅಷ್ಟಕ್ಕೂ ಈ ರಜನಿಕಾಂತ್ ಅನ್ನೋ ಹೆಸರನ್ನೇಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬುದಕ್ಕೆ ನಿಮಗೆ ಗೊತ್ತಾ? 1966ರಲ್ಲಿ ಕೆ ಬಾಲಚಂದರ್ ಮೇಜರ್ ಚಂದ್ರಕಾಂತ್ ಎಂಬ ಸಿನಿಮಾವನ್ನು ನಿರ್ದೇಶಿಸಿದರು. ಅದರಲ್ಲಿ ನಟ AVM ರಾಜನ್ ಎಂದು ಒಂದು ಪಾತ್ರ ಮಾಡಿದರು. ಆ ಪಾತ್ರದ ಹೆಸರು ರಜನಿಕಾಂತ್. ಅದೇ ಹೆಸರನ್ನೇ ನಂತರ ತಮ್ಮ ಶಿಷ್ಯನಿಗೆ ಇಟ್ಟು ಅವರನ್ನು ಸೂಪರ್ ಸ್ಟಾರ್ ಮಾಡಿದರು. ಸೂಪರ್ ಸ್ಟಾರ್ ಪಟ್ಟದ ಹಿಂದಿವೆ ಅವಮಾನಗಳು. ಆರಂಭದಲ್ಲಿ ಎಲ್ಲರಂತೆ ಸಾಕಷ್ಟು ಅವಮಾನಗಳನ್ನು ಕಂಡಿದ್ದಾರೆ ರಜನಿಕಾಂತ್. ಮೇಕಪ್ ಹಾಕಿಸಿ ನಂತರ ಪಾತ್ರ ಕೊಡದೆ, ಸಂಭಾವನೆಯನ್ನು ಕೊಡದೆ ರಜನಿಕಾಂತ್ರನ್ನು ವಾಪಸ್ ಕಳುಹಿಸಿದ್ದವರು ಇದ್ದಾರೆ. ಅವೆಲ್ಲವನ್ನೂ ಮೆಟ್ಟಿ ನಿಂತು ತಮಿಳುನಾಡಿನಲ್ಲಿ ಆಗಲೇ ಇದ್ದಂತಹ ಸಮಕಾಲೀನ ಸ್ಟಾರ್ ನಟರನ್ನೆಲ್ಲ ಬದಿಗೊತ್ತಿ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತವರು ನಮ್ಮ ಈ ಸೂಪರ್ ಸ್ಟಾರ್ ರಜನಿಕಾಂತ್. ಸೊ ಫ್ರೆಂಡ್ಸ್, ಇದಿಷ್ಟು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕುರಿತಾಗಿನ ಕೌತುಕವಾದಂತಹ ಮಾಹಿತಿಯಾಗಿತ್ತು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲಲ್ಲಿರುವ ಈ ಥರ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.